ಬೆಂಗಳೂರಿನ ಕಸವನಹಳ್ಳಿಯಲ್ಲಿ ಅನಧಿಕೃತ ಅಪಾರ್ಟ್ಮೆಂಟ್ ನಿರ್ಮಾಣದ ರೂವಾರಿ ಇವರೇ ನೋಡಿ. ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಅಲಿಯಾಸ್ SRS ರಾಜಶೇಖರ್ ರೆಡ್ಡಿ. ಮೊನ್ನೆಯಷ್ಟೇ ನಾವು ರಾಜಧಾನಿ ಬೆಂಗಳೂರಿನ ಕಸವನಹಳ್ಳಿಯಲ್ಲಿ ಅನಧಿಕೃತವಾಗಿ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಮಾಡಿರುವ ಬಗ್ಗೆ ವರದಿ ಮಾಡಿದ್ದೆವು. ವರದಿ ಪ್ರಕಟವಾಗುತ್ತಿದ್ದಂತೆ ಸ್ಥಳೀಯರು ನಮಗೆ ಅನೇಕ ದಾಖಲೆಗಳನ್ನು ಒದಗಿಸಿದರು. ಅಲ್ಲದೆ ಆ ಎಲ್ಲ ಅನಧಿಕೃತ ಅಪಾರ್ಟ್ಮೆಂಟ್ಗಳ ರೂವಾರಿ ಯಾರು ಎನ್ನುವುದನ್ನು ತಿಳಿಸಿದರು. ಸ್ಥಳೀಯರು ಹೇಳುವ ಮುಂಚೆ ಮಾಹಿತಿ ನಮಗೆ ಲಭ್ಯವಾಗಿತ್ತು. ಆದರೆ ನಾವು ಸ್ಥಳೀಯರ ಹೇಳಿಕೆ ಹಾಗೂ ಅಧಿಕೃತ ದಾಖಲೆಗಳ ಮೇಲೆ ವರದಿ ಮಾಡುವುದು ನಮ್ಮ ಉದ್ದೇಶ. ಸದ್ಯ ಕಸವನಹಳ್ಳಿಯಲ್ಲಿ ರಾಜಾರೋಷವಾಗಿ ಅನಧಿಕೃತವಾಗಿ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಲು ಒಂದಿಷ್ಟು ಬಿಲ್ಡರ್ಗಳೊಂದಿಗೆ ತನ್ನದು ಒಂದಿಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿ ಕೋಟಿ ಲಪಟಾಯಿಸಲು ಮುಂದಾಗಿರುವ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಅಲಿಯಾಸ್ SRS ರಾಜಶೇಖರ್ ರೆಡ್ಡಿ ಎನ್ನುವುದನ್ನು ಸ್ಥಳೀಯರು ತಿಳಿಸಿದ್ದಾರೆ. ಅದರಲ್ಲೂ ಕೆಲ ಬಡ ದಲಿತರು ಹಾಗೂ ಅನ್ಯಾಯಕ್ಕೆ ಒಳಗಾದವರು ಹೆಸರು ಹೇಳಲು ಇಚ್ಛಿಸದೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಎಲ್ಲವನ್ನು ಗಮನಿಸಿದರೆ ಕಸವನಹಳ್ಳಿಯಲ್ಲಿ ಅನಧಿಕೃತ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಲು ಸರ್ವೆ ನಂಬರ್ 88ರಲ್ಲಿರುವ ಸರ್ಕಾರಿ ಬಂಡಿ ದಾರಿಯನ್ನು ಕಬಳಿಸಿರುವುದು ಸ್ಪಷ್ಟವಾಗಿದೆ. ಸರ್ಕಾರಿ ಬಂಡಿ ದಾರಿ ಬರೋಬ್ಬರಿ 16 ಅಡಿ ಅಗಲವಿದೆ. ಕಸವನಹಳ್ಳಿಯಿಂದ ಹುಸ್ಕೂರು ಗ್ರಾಮದವರೆಗೆ ಹಾದು ಹೋಗುತ್ತದೆ. ಈ 12 ಅಡಿ ಅಗಲಷ್ಟು ಅಗಲವಾದ ಬಂಡಿ ದಾರಿಯನ್ನು ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಆ್ಯಂಡ್ ಟೀಮ್ ಸದ್ದಿಲ್ಲದೆ ಕಬಳಿಸಿರುವುದು ಖಚಿತವಾಗಿದೆ. ಸರ್ಕಾರದ ಸ್ವತ್ತಾದ ಬಂಡಿ ದಾರಿಯನ್ನು ಕಬಳಿಸಿರುವುದು ಅಲ್ಲದೆ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಅಗಲವಾದ ರಸ್ತೆ ಇಲ್ಲವೇ ಇಲ್ಲ. ಇದನ್ನು ಗಮನಿಸಿದರೆ ಈ ಹಿಂದೆ BBMP ಈಗಿನ GBA ಅಧಿಕಾರಿಗಳಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟಿರುವ ಸಾಧ್ಯತೆ ಎದ್ದು ಕಾಣುತ್ತದೆ. ಇಲ್ಲದಿದ್ದರೆ ಸರ್ಕಾರದ ನಿಯಮಾವಳಿಗಂತೆ ಇರಬೇಕಾದಂತಹ 40 ಅಡಿ ಅಗಲದ ರಸ್ತೆ ಇಲ್ಲದ ಕಡೆಯಲ್ಲಿ ಬೃಹತ್ ಅಪಾರ್ಟ್ಮೆಂಟ್ ತಲೆ ಎತ್ತಲು ಸಾಧ್ಯವೇ ಇಲ್ಲ ಎನ್ನುವುದಂತೂ ಸ್ಪಷ್ಟ. ಈಗಾಗಲೇ ಸ್ಥಳೀಯರು GBAಗೆ ದೂರು ನೀಡಿದ್ದಾರೆ. ಆದರೆ ಭ್ರಷ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚಾನಲ್ ಖುದ್ದು ದೂರು ದಾಖಲಿಸಲು ಮುಂದಾಗಿದೆ. ಕಸವನಹಳ್ಳಿಯ ಅಕ್ರಮ ಬೃಹತ್ ಕಟ್ಟಡಗಳನ್ನು ನಿರ್ಮಾಣ ಮಾಡುವವರ ಪೈಕಿ ಮುಂಚೂಣಿಯಲ್ಲಿ ಕೇಳಿಬರುವ ಹೆಸರು ಅಂದರೆ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಆ್ಯಂಡ್ ಟೀಮ್. ಈಗಾಗಲೇ ಒಂದಿಷ್ಟು ಕಡೆಗಳಲ್ಲಿ OCCC ಇಲ್ಲದೆ ಸೂಕ್ತ ಪ್ಲ್ಯಾನ್ ಹಾಗೂ ಸೆಟ್ ಬ್ಯಾಕ್ ಇಲ್ಲದೆ ಇಲ್ಲಿಗಲ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿರುವ ಪಟ್ಟಿ ಕೂಡ ಇದೆ. ಇಂಥ ಗನಂದಾರಿ ಅಕ್ರಮ ಬೃಹತ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಕೋಟಿ ಬಾಚಿರುವ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಸದ್ಯ GBA ಕಸವನಹಳ್ಳಿ ವಾರ್ಡ್ ನಂಬರ್ 31ರ ಕಾರ್ಪೊರೇಟರ್ ಆಗುವ ಕನಸು ಕಾಣುತ್ತಿರುವುದು ಖಚಿತವಾಗಿದೆ. ಅದಕ್ಕಾಗಿ ತಮ್ಮ ಧರ್ಮಪತ್ನಿ SV ರಮಾ ಅವರನ್ನು ಕಣಕ್ಕಿಳಿಸಲು ಸಿದ್ಧತೆ ನಡೆಸಿರುವುದು ಸ್ಪಷ್ಟವಾಗಿದೆ. ಆದರೆ ಕಸವನಹಳ್ಳಿಯಲ್ಲಿ ಸಾಲು ಅನಧಿಕೃತ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಮಾಡಿರುವುದು ರಾಜಶೇಖರ್ ರೆಡ್ಡಿಗೆ ಕಂಟಕವಾಗಿದೆ. ಜೊತೆಗೆ ಒಂದಿಷ್ಟು ಕೇಸುಗಳು ತಗಲಾಕೊಂಡಿರುವುದು ಹಿನ್ನಡೆ ಎನ್ನಬಹುದು. ಜೊತೆಗೆ ಸಕ್ಕರೆ ಇದ್ದಲ್ಲಿ ಇರುವೆಗಳು ಇರುವಂತೆ ರಾಜಶೇಖರ್ ರೆಡ್ಡಿ ಅವರ ಎಡಕ್ಕೆ ಬಲಕ್ಕೆ ಕೆಲ ಎಂಜಲು ಕಾಸಿನ ದಲಿತ ಮುಖಂಡರೆಂದುಕೊಂಡು ಓಡಾಡುವವರು ಇದ್ದಾರೆ. ಅವರ ಹೊಗಳಿಕೆ ಮಾತುಗಳಿಗೆ ಹಾಗೂ ನಾವು ಇದ್ದೀವಿ ಎನ್ನುವ ಬಣ್ಣದ ಮಾತುಗಳಿಂದ ರಾಜಶೇಖರ್ ರೆಡ್ಡಿ ಯಾಮಾರಿ ಹಳ್ಳಕ್ಕೆ ಬಿದ್ದಿರುವುದಂತೂ ಸತ್ಯ ಎನ್ನುವ ಮಾತು ಕೇಳಿಬರುತ್ತದೆ. ಆದರೆ ಕಾನೂನಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆತು ಹಣದಾಸೆಗಾಗಿ ದಲಿತರ ವಿರುದ್ಧವೇ ಪಿತೂರು ಮಾಡುವ ಕುತಂತ್ರಿಗಳ ಹೊಗಳಿಕೆ ಮಾತುಗಳಿಂದ ರಾಜಶೇಖರ್ ರೆಡ್ಡಿಗೆ ಹಿನ್ನಡೆಯಾಗುವುದಂತೂ ನಿಜ ಎನ್ನುವ ಮಾತನ್ನು ಕಸವನಹಳ್ಳಿ ವಾರ್ಡ್ನ ಕೆಲವು ಕಾಂಗ್ರೆಸ್ ಮುಖಂಡರೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಅನಧಿಕೃತ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಮಾಡಿದವರು ಇವರೇ ಎಂದು ಸ್ಪಷ್ಟಪಡಿಸಿ ಸ್ಥಳೀಯರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಕಡಪ ಕಲ್ಲಿನ ವ್ಯಾಪಾರಿ ರಾಜಶೇಖರ್ ರೆಡ್ಡಿ ಅವರ ಅಕ್ರಮ ಕಟ್ಟಡಗಳ ಪಟ್ಟಿಯಷ್ಟು, ಸ್ಥಳೀಯ ದಲಿತರಿಗೆ ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ, ರಾಜಶೇಖರ್ ರೆಡ್ಡಿ ಅವರ ವಿರುದ್ಧ ದಾಖಲಾಗಿರುವ FIRಗಳು ಎಷ್ಟು ಮುಂತಾದ ಮಾಹಿತಿಗಳನ್ನು ತಮ್ಮ ಮುಂದೆ ಇಡುತ್ತೇವೆ. ನಮಸ್ಕಾರ.